ಕಬ್ಬನ್ ಪಾರ್ಕ್ನಲ್ಲಿ ನಾಳೆಯಿಂದ ಬ್ಲೈಂಡ್ ಡೇಟಿಂಗ್. ಬನ್ನಿ, ಪರಿಚಯ ಇರದ ಗೆಳೆಯ ಗೆಳತಿಯರೊಡನೆ ಮಾತನಾಡಿ. ಬುಕ್ ಮೈ ಶೋ ವೆಬ್ಸೈಟ್ನಲ್ಲಿ ಬುಕ್ಕಿಂಗ್ಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಡೇಟಿಂಗ್ ಬಗ್ಗೆ ಗೊತ್ತೇ ಇಲ್ಲ ಎಂದು ತೋಟಗಾರಿಕಾ ಇಲಾಖೆ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಬ್ಲೈಂಡ್ ಡೇಟಿಂಗ್ ಆಯೋಜಕರ ಬಗ್ಗೆ ಯಾವುದೇ ಮಾಹಿತಿ ಸಿಗ್ತಾ ಇಲ್ಲ. ಡೇಟಿಂಗ್ ಹೆಸರಲ್ಲಿ ಕಬ್ಬನ್ ಪಾರ್ಕ್ಗೆ ಮಸಿ ಬಳಿಯೋಕೆ ಯತ್ನ ಆಗ್ತಾ ಇದೆ. ಇಂತಹವರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತ ತೋಟಗಾರಿಕೆ ಅಧಿಕಾರಿ ಹೇಳ್ತಾ ಇದ್ದಾರೆ. ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ದೂರು ಕೂಡ ದಾಖಲಿಸೋಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಯಾವುದೋ ಒಬ್ಬ ಹುಡುಗ, ಯಾವುದೋ ಹುಡುಗಿ, ಅವರಿಬ್ರು ಪರಿಚಯನೇ ಇರಲ್ಲ. ಬುಕ್ ಮೈ ಶೋ ಮೂಲಕ ವೆಬ್ಸೈಟ್ನಲ್ಲಿ ಪರಿಚಯ ಮಾಡಿಕೊಂಡು ಅವರಿಬ್ಬರು ಭೇಟಿಯಾಗಕ್ಕೆ ಕಬ್ಬನ್ ಪಾರ್ಕ್ ಒಂದು ಜಾಗ, ಸ್ಥಳ. ಕಬ್ಬನ್ ಪಾರ್ಕ್ನಲ್ಲಿ ಗೊತ್ತಿರೋರು ಗೊತ್ತಿಲ್ಲದಿರೋರು ಎಲ್ಲರೂ ಕೂಡ ನಾಳೆಯಿಂದ ಹೋಗಿ ಭೇಟಿ ಮಾಡ್ಬೋದು, ಬ್ಲೈಂಡ್ ಡೇಟಿಂಗ್ ಮಾಡಬಹುದು. ಪರಿಚಯ ಮಾಡಿಕೊಂಡು ಪರಿಚಯನೇ ಇಲ್ಲದೇ ಇರೋವಂಥ ಹೊಸ ಹುಡುಗ ಯುವತಿ ಜೊತೆ, ಹುಡುಗಿ ಜೊತೆ ಮಾತನಾಡುವಂಥ ಒಂದು ಹೊಸ ಪ್ರಕ್ರಿಯೆಗೆ ಸಾಕ್ಷಿ ಆಗ್ತಾ ಇದೆ ಕಬ್ಬನ್ ಪಾರ್ಕ್. ಬಟ್ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಹೇಳ್ತಾರೆ ನಮ್ಗೆ ಗೊತ್ತೇ ಇಲ್ಲ ಅಂತ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸತ್ತಾರ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಕಬ್ಬನ್ ಪಾರ್ಕ್ ಡೇಟಿಂಗ್ ಸ್ಪಾಟ್ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಹುಟ್ಟಿಕೊಂಡಿದೆ. ಯಾಕನ್ನೋದನ್ನ ನಿಮ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಇದು ಕಬ್ಬನ್ ಪಾರ್ಕ್ ನಲ್ಲಿ ನಿತ್ಯ ಕಂಡು ಬರುವಂತಹ ದೃಶ್ಯ. ಸಾಮಾನ್ಯವಾಗಿ ಬೆಳಗ್ಗೆ ಹೊತ್ತಲ್ಲಿ ಹಿರಿಯರಾಗಿರ್ಬೋದು ವಾಕಿಂಗ್ ಹೋಗ್ತಾರೆ, ಜಾಗಿಂಗ್ ಮಾಡ್ತಾರೆ, ಈ ಮೂಲಕ ತಮ್ಮ ಆರೋಗ್ಯವನ್ನು ಸುಧಾರಿಸ್ತಾರೆ. ಇಂತಹ ಜಾಗ ಈಗಾಗಲೇ ಇದು ಪ್ರೇಮಿಗಳ ತಾಣ ಕೂಡ ಆಗಿ ಬದಲಾಗ್ತಾ ಇದೆ. ಇಂತಹ ಜಾಗದಲ್ಲಿ ಅಧಿಕೃತವಾಗಿ ಡೇಟಿಂಗ್ ಶುರು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ಚರ್ಚೆ ಕೂಡ ಆಗಿದೆ. ಅದರ ಜೊತೆಗೆ ಈಗಾಗಲೇ ಬುಕ್ ಮೈ ಶೋ ತನ್ನ ಅಧಿಕೃತ ಖಾತೆಯಲ್ಲಿ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದೆ. ಅಂದ್ರೆ ಬುಕ್ ಮೈ ಶೋ ತನ್ನ ವೆಬ್ಸೈಟ್ ನಲ್ಲಿ ಒಂದಿಷ್ಟು ವಿಚಾರವನ್ನು ಉಲ್ಲೇಖ ಮಾಡಿದೆ. ಅದರಲ್ಲೂ ಕೂಡ ಬ್ಲೈಂಡ್ ಡೇಟಿಂಗ್ ಏನಿದೆ ನಾಳೆಯಿಂದ ಶುರುವಾಗುತ್ತೆ. ಆಗಸ್ಟ್ 2ರಿಂದ ಆಗಸ್ಟ್ 31ರ ತನಕ ಕಬ್ಬನ್ ಪಾರ್ಕ್ ನಲ್ಲಿ ಬ್ಲೈಂಡ್ ಡೇಟಿಂಗ್ ಶುರುವಾಗುತ್ತೆ. 2 ಗಂಟೆಗೆ ₹190 ಚಾರ್ಜ್ ಅನ್ನು ಕೂಡ ಮಾಡಲಾಗಿದೆ. ಜೊತೆಗೆ ಒಂದಿಷ್ಟು ಮಾಹಿತಿಯನ್ನು ಕೂಡ ತನ್ನ ವೆಬ್ಸೈಟ್ ನಲ್ಲಿ ಹಾಕಿದೆ. 18 ವರ್ಷ ತುಂಬಿರುವಂತಹ ಯುವಕ ಯುವತಿಯರಿಗೆ ಈ ಮೂಲಕ ಕಬ್ಬನ್ ಪಾರ್ಕ್ ನ ಬ್ಲೈಂಡ್ ಡೇಟಿಂಗ್ ಗೆ ಆಹ್ವಾನವನ್ನು ಕೂಡ ಬುಕ್ ಮೈ ಶೋ ತನ್ನ ಅಧಿಕೃತ ಖಾತೆಯಲ್ಲಿ ಮಾಡಿದೆ. ಹಾಗಾದ್ರೆ ಯಾವ ರೀತಿ ಅನ್ನೋದನ್ನ ನೋಡಿದ್ರೆ, ಗುರುತು ಪರಿಚಯ ಇರುವಂತಹ ಗೆಳೆಯ ಗೆಳತಿಯರಾಗಿರ್ಬೋದು, ಸ್ನೇಹ ಪ್ರೇಮ ಸಂಭಾಷಣೆಗೆ ಅವಕಾಶ ಕಲ್ಪಿಸುವುದಾಗಿ ಬುಕ್ ಮೈ ಶೋ ತನ್ನ ಅಧಿಕೃತ ಖಾತೆಯಲ್ಲಿ ತಿಳಿಸಿದೆ. ಜೊತೆಗೆ ಇಲ್ಲಿರುವಂತಹ ಅಂದ್ರೆ ಅದಕ್ಕೊಂದಿಷ್ಟು ಚಾರ್ಜಸ್ ಅನ್ನು ಮಾಡಿದೆ. 2 ಗಂಟೆ ಅವಧಿ ಇರುತ್ತೆ. ನಿಮ್ಗೆ ₹190 ಚಾರ್ಜಸ್ ಅನ್ನು ಮಾಡ್ತೀವಿ ಅಂತ ಬುಕ್ ಮೈ ಶೋ ತನ್ನ ಅಧಿಕೃತ ಖಾತೆಯಲ್ಲಿ ಮಾಹಿತಿಯನ್ನು ಕೊಟ್ಟಿದೆ. ಈಗಾಗಲೇ ಒಂದು ಕಡೆ ಕಬ್ಬನ್ ಪಾರ್ಕ್ ಪ್ರೇಮಿಗಳ ತಾಣ ಆಗಿ ಬದಲಾಗ್ತಾ ಇದೆ. ನಿತ್ಯ ಕೂಡ ಇಲ್ಲಿ ವಾಕಿಂಗ್ ಹೋಗೋರಾಗಿರ್ಬೋದು, ಜಾಗಿಂಗ್ ಹೋಗೋ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ನಡುವೆ ಪಶುಸಂಗೋಪನಾ ಇಲಾಖೆ ಈ ಘಟನೆ ಬಗ್ಗೆ ಒಂದು ಸ್ಪಷ್ಟನೆ ಕೊಟ್ಟಿದೆ. ನಮಗೂ ಇದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ಕಬ್ಬನ್ ಪಾರ್ಕ್ ಮಸಿ ಬಳಿಯುವ ವಿಚಾರವಾಗಿ ಯಾರೋ ಕಿಡಿಗೇಡಿಗಳು ಈ ರೀತಿಯ ಕೃತ್ಯವನ್ನು ಮಾಡಿದ್ದಾರೆ. ಇದಕ್ಕೂ ತೋಟಗಾರಿಕೆ ಇಲಾಖೆಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ಈ ಬಗ್ಗೆ ನಾವು ದೂರು ಕೊಡ್ತೀವಿ. ಯಾರೋ ಕಿಡಿಗೇಡಿಗಳು ಮಾಡಿರುವಂತಹ ಕೃತ್ಯ, ನಮ್ಗೆ ಇದಕ್ಕೆ ಸಂಬಂಧ ಇಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದೆ. ಈ ನಿಟ್ಟಿನಲ್ಲಿ ತೋಟಗಾರಿಕೆ ಇಲಾಖೆ ಜಂಟಿ ನಿರ್ದೇಶಕರಾಗಿರುವಂತಹ ಜಗದೀಶ್ ಅವರು ಇವತ್ತು ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ದೂರು ಕೊಡಲು ಕೂಡ ಮುಂದಾಗಿರುವಂತದ್ದು. ಒಂದು ಕಡೆ ತೋಟಗಾರಿಕೆ ಇಲಾಖೆ ಗಮನಕ್ಕೆ ಬರದೆ ಬುಕ್ ಮೈ ಶೋ ತನ್ನ ಅಧಿಕೃತ ಖಾತೆಯಲ್ಲಿ ಯಾಕೆ ಮಾಹಿತಿ ಕೊಟ್ಟು ಯಾವ ರೀತಿಯಲ್ಲಿ ಈ ಒಂದು ಪ್ರೊಸೀಜರ್ ನಡೆಯಿತು, ಹೇಗೆ ಸಾಧ್ಯ ಆಯಿತು ಅನ್ನೋ ಪ್ರಶ್ನೆ ಜನಸಾಮಾನ್ಯರಲ್ಲಿ ಮೂಡಿರುವಂತದ್ದು. ಜೊತೆಗೆ ಇಲ್ಲಿರುವಂತಹ ಹಿರಿಯರಾಗಿರಬಹುದು, ಸೀನಿಯರ್ ಸಿಟಿಸನ್ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದೆ. ನಾವು ನಿತ್ಯ ಕೂಡ ಇಲ್ಲಿ ಜಾಗಿಂಗ್ ವಾಕಿಂಗ್ ಮಾಡಬೇಕು, ಇಂತಹ ಟೈಮ್ ನಲ್ಲಿ ಡೇಟಿಂಗ್ ಏನಾದ್ರೂ ಶುರು ಮಾಡಿದ್ರೆ ನಾವು ಇಲ್ಲಿ ಬರಕ್ಕಾಗಲ್ಲ, ಇದನ್ನು ಕೂಡ ನಿಲ್ಲಿಸಬೇಕು ಅನ್ನೋ ಆಕ್ರೋಶ ಭರಿತ ಮನವಿಯನ್ನು ಕೂಡ ಇಲ್ಲಿರುವಂತಹ ಹಿರಿಯರು ಮಾಡಿರುವಂತದ್ದು. ಕ್ಯಾಮರಾ ಪರ್ಸನ್ ಸಿದ್ದಪ್ಪ ಜೊತೆ ಸತ್ತಾ, ನ್ಯೂಸ್ ಫಸ್ಟ್, ಬೆಂಗಳೂರು.